ನಮಸ್ಕಾರ. ನುಡಿಬೆಳಕು ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಪ್ರಕಟಿತ ಲೇಖನ ಬದುಕಿನಲ್ಲಿ ಮನಸ್ಸು ಬುದ್ಧಿಗಳ ಪಾತ್ರ. ಮನಸ್ಸಿನ ಮಾಪನವನ್ನು ಹೆಚ್ಚಾಗಿ ನಮಗಿಂತ ಬೇರೆಯವರೇ ಮಾಡುತ್ತಾರೆ. ಅವನ ಮನಸ್ಸು ಒಳ್ಳೆಯದು, ತುಂಬ ದೊಡ್ಡದು, ಅಥವಾ ಅವನ ಮನಸ್ಸು ಸರಿಯಿಲ್ಲ, ತೀರಾ ಸಂಕುಚಿತ ಇತ್ಯಾದಿ. ಯಾಕೆ ಹೀಗೆ ಎಂದು ಅವಲೋಕಿಸಿದಾಗ ಈ ಟೀಕೆಗಳು ನಾವು ಮಾಡುವ ಕೆಲಸಗಳ ಉದ್ದೇಶಗಳನ್ನು ಅವಲಂಬಿಸಿವೆ ಎಂದು ಗೊತ್ತಾಗುತ್ತದೆ. ಉತ್ತಮ ಉದ್ದೇಶದ ಕೆಲಸ ಮಾಡಿದಾಗ ಹೊಗಳಿಕೆ ಸಹಜವಾಗಿ ಬರುತ್ತವೆ. ಹಾಗೆಯೇ ದುರುದ್ದೇಶದ ಕಾರ್ಯಗಳಿಗೆ ಟೀಕೆಗಳು ತಡಮಾಡದೇ ಬರುತ್ತವೆ. ಇವೆಲ್ಲ ಸಹಜ ಪ್ರಕ್ರಿಯೆ. ಆದರೆ ಒಮ್ಮೊಮ್ಮೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದಾಗಲೂ ನಿಂದನೆಗಳು ಬರುತ್ತವೆ. ಇತರರಿಗೆ ಮೇಲ್ನೋಟಕ್ಕೆ ಸರಿ ಎನಿಸದಿದ್ದರೂ ಅದರ ಸದುದ್ದೇಶವನ್ನು ಏಕೆ ಅರ್ಥ ಮಾಡಿಕೊಳ್ಳದೆ ಟೀಕಿಸುತ್ತಾರೆ ಎನಿಸುತ್ತದೆ. ಆಗ ಮನಸ್ಸಿಗೆ ತುಂಬ ನೋವು ಉಂಟಾಗುತ್ತದೆ. ಇದನ್ನು ಬಹುತೇಕರು ಅನುಭವಿಸಿಯೇ ಇರುತ್ತಾರೆ. ಆಗ ಮನುಷ್ಯ ತಾನು ಅತ್ಯುತ್ತಮವಾದುದನ್ನೇ ಮಾಡಿದ್ದೇನೆ ಎಂಬ ನಿರ್ಣಯಕ್ಕೆ ಬರುತ್ತಾನೆ. ಏಕೆಂದರೆ ಇಲ್ಲಿ ಮನುಷ್ಯ ತಾನು ಮಾಡುವ ಕೆಲಸ ಪೂರ್ವದಲ್ಲಿ ತನ್ನ ವಿವೇಕದಿಂದ ಆಲೋಚಿಸಿ ದುಡುಕದೆ ಸಾಧಕ ಬಾಧಕಗಳನ್ನು ಪರಿಗಣಿಸಿ ಸೂಕ್ತ ನಿರ್ಣಯ ತೆಗೆದುಕೊಂಡಿದ್ದಾನೆ ಎಂದರ್ಥ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವು ಬಾಹ್ಯ ಸಾಧನಗಳಾದ ಪಂಚೇಂದ್ರಿಯಗಳು. ಕಣ್ಣು ನೋಡುತ್ತದೆ, ಕಿವಿ ಕೇಳುತ್ತದೆ, ಮೂಗು ವಾಸನೆ ಗ್ರಹಿಸುತ್ತದೆ, ನಾಲಿಗೆ ರುಚಿಯನ್ನು ಗ್ರಹಿಸುತ್ತದೆ ಹಾಗೂ ಚರ್ಮ ಸ್ಪರ್ಶ ಜ್ಞಾನ ಮಾಡುತ್ತದೆ. ಹಾಗೆಯೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವು ಅಂತರಂಗ ಸಾಧನಗಳಾಗಿವೆ. ಯಾವುದನ್ನೇ ಸಂಶಯ ಅಥವಾ ಮಾಡುವುದೋ ಬೇಡವೋ ಎನ್ನುವ ಮಾಪನ ಶಕ್ತಿಯೇ ಮನಸ್ಸು. ಇನ್ನು ಬುದ್ಧಿ ನಿರ್ಣಯಿಸುವ ಶಕ್ತಿ. ಅಹಂಕಾರ ನಾನೇ ಎಂದು ತೋರಿಸಿಕೊಳ್ಳೋ ಶಕ್ತಿ. ಚಿತ್ತ ಸಂಗ್ರಾಹಕ ಅಥವಾ ನೆನಪಿಸುವ ಶಕ್ತಿ. ಬಾಹ್ಯ ಸಾಧನಗಳಾದ ಪಂಚೇಂದ್ರಿಯಗಳು ಮಾಹಿತಿ ಕೊಡುತ್ತವೆ. ಅಂತರಂಗದ ಸಾಧನಗಳು ಒಟ್ಟಿಗೆ ಸೇರಿ ನಿರ್ಣಯ ತೆಗೆದುಕೊಳ್ಳುತ್ತವೆ. ಮನುಷ್ಯನ ಬದುಕು ಈ ಪ್ರಕ್ರಿಯೆಗಳಿಂದಲೇ ಸಾಗುತ್ತಲಿರುತ್ತದೆ. ನಿಮ್ಮ ಮುಂದೆ ಚಹಾ ಇದೆ. ಕುಡಿಯಬೇಕೆಂದಾಗ ಇವು ಹೇಗೆ ಕೆಲಸ ಮಾಡುತ್ತವೆ ನೋಡೋಣ. ಕಣ್ಣು ನೋಡುತ್ತದೆ, ಕಿವಿ ಕಪ್ಪು ಸಾಸರ್ನ ಸಪ್ಪಳ ಕೇಳುತ್ತದೆ, ಮೂಗು ವಾಸನೆಯನ್ನು ಗ್ರಹಿಸುತ್ತದೆ, ಚರ್ಮ ಕಪ್ಪನ್ನು ಸ್ಪರ್ಶಿಸುತ್ತದೆ, ನಾಲಿಗೆ ಮೊದಲ ಗುಟುಕನ್ನು ಅನುಭವಿಸುತ್ತದೆ. ಹೀಗೆ ಎಲ್ಲವೂ ಮಾಹಿತಿ ಕೊಡುತ್ತದೆ. ಅಂತರಂಗ ಸಾಧನಗಳು ಹೇಗೆ ಪೂರಕವಾಗಿವೆ? ಚಹಾ ಬಿಸಿಯಾಗಿದೆ, ಈಗಲೇ ಕುಡಿಯುವುದೋ ನಂತರ ಕುಡಿಯುವುದೋ ಎಂಬ ಸಂಶಯದ ಮಾಪನ ತೋರಿಸುವುದೇ ಮನಸ್ಸು. ಆರಿದ ನಂತರ ಕುಡಿಯೋಣ ಎಂದು ಬುದ್ಧಿ ನಿರ್ಣಯಿಸುತ್ತದೆ. ಅಹಂಕಾರವು ನಾನು ಬಿಸಿ ಚಹಾ ಕುಡಿಯುವುದಿಲ್ಲ ಎಂದು ಬೀಗುತ್ತದೆ. ಇನ್ನು ಚಿತ್ತ ಹಿಂದೊಮ್ಮೆ ಬಿಸಿ ಚಹಾ ಕುಡಿದಾಗ ನಾಲಿಗೆ ಸುಟ್ಟಿತ್ತು ಎಂದು ತನ್ನ ಸಂಗ್ರಹದಿಂದ ನೆನಪಿಸುತ್ತದೆ. ಇಲ್ಲಿ ಗಮನಿಸಬೇಕಾದದ್ದು ಇಂದ್ರಿಯಗಳನ್ನು ಪ್ರಧಾನವಾಗಿ ಮನಸ್ಸು ನಿಯಂತ್ರಿಸುತ್ತದೆ. ಆದರೆ ಮನಸ್ಸನ್ನು ಬುದ್ಧಿ ನಿಯಂತ್ರಿಸಬಲ್ಲದು. ಮನಸ್ಸು ಮತ್ತು ಬುದ್ಧಿ ಎರಡೂ ಸೇರಿ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವು. ಹಾಗಾಗಿ ಮನಸ್ಸು ಮತ್ತು ಬುದ್ಧಿಯ ಸಹಾಯದಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿ ನಿರ್ಣಯಿಸುವ ವ್ಯವಧಾನವನ್ನು ಅಳವಡಿಸಿಕೊಂಡರೆ ಬದುಕು ಸರಳ. ನಮಸ್ಕಾರ. ಧನ್ಯವಾದಗಳು.